ರಕ್ಷಿತಾ ವಿಷಯಕ್ಕೆ ಬರೋದಾದರೆ, ಸೊ ಈಗ ಆ, ಒಂದಷ್ಟು ಈಗ ಟಾಪ್ 5 ಅದೆಲ್ಲ ಇತ್ತು. ಸೊ ಅದರಲ್ಲಿ ರಕ್ಷಿತಾ ಇರ್ತಾರೆ ಅಂತ ಅಂದರೆ ಈಗ ಮೊನ್ನೆ ನಾಮಿನೇಷನಲ್ಲಿ ಅವಳು ಇದ್ದಿದ್ದು ನೋಡಿದ್ರೆ ರಕ್ಷಿತಾ ಇರ್ತಾರಾ ಇಲ್ವಾ ಅನ್ನೋದೊಂದು ಡೌಟ್ ಶುರುವಾಗಿದೆ. ನಿಮ್ಮ ಒಪಿನಿಯನ್ ಏನು? ನಂಗೆ ರಕ್ಷಿತಾ ಟಾಪ್ ಫೈಲ್ ಇರ್ತಾಳೆ ಮ್ಯಾಮ್. ಡೌಟ್ಸ್ ಇರ್ಬೋದು, ಏನೇ ಇರ್ಬೋದು, ಬಟ್ ಬಿಕಾಸ್ ಸ್ಟಾರ್ಟಿಂಗಿಂದ ನಾನು ನೋಡ್ತಾ ಬಂದಿರೋ ರಕ್ಷಿತಾ, ಈ ಪಾಯಿಂಟ್ವರೆಗೂ ಇರೋ ರಕ್ಷಿತಾ, ಜನಕ್ಕೆಲ್ಲೋ ಅನ್ಸಿರ್ಬೋದು ಇವ್ರು ತುಂಬಾ ಮಾತಾಡ್ತಾರೆ, ತುಂಬ ಸ್ವಲ್ಪ ಇರಿಟೇಟಿಂಗ್ ಅನ್ಸ್ತಾರೆ. ನನಗೆಲ್ಲೂ ಇರಿಟೇಟಿಂಗ್ ಅನಿಸಿಲ್ಲ. ಅವಳು ಒಂದ್ಸತಿ ಹೇಳಿದಾಗಲೇ ನಾನು ಡಿಕೋಡ್ ಮಾಡಿಬಿಡ್ತಿದ್ದೆ ಅವಳು ಏನು ಹೇಳಕ್ಕೆ ಟ್ರೈ ಮಾಡ್ತೀವಳು ಅಂತ. ಕೆಲವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ, ಅವಳು ಪದೇ 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 ಹೇಳಿದಾಗಲೇ ಅರ್ಥ ಆಗ್ತಿತ್ತು. ಬಟ್ ನನಗೆಲ್ಲೂ ಇರಿಟೇಟಿಂಗ್ ಅನಿಸಿಲ್ಲ. ಜನಕ್ಕೆ ಹೇಗೆ ಹೋಗಿದೆ ಅಂತಲೂ ಗೊತ್ತಿಲ್ಲ. ಬಟ್ ಶಿ ಡಿಸರ್ವ್ಸ್ ಟು ಬಿ ಇನ್ ಟಾಪ್ 5 ಬಿಕಾಸ್ ದ ವೇ ಶಿ ಈಸ್ ಫ್ರಮ್ ಡೇ 1 ಇಟ್ಸ್ ನೈಸ್. ಗಿಲ್ಲಿ ಜೊತೆ ಕಾವ್ಯ ಇರೋದನ್ನ ನೋಡಿ ರಕ್ಷಿತಾ ಸಹಿಸೋದಿಲ್ಲ. ಸೊ ಎಲ್ಲೋ ಒಂದು ಕಡೆ ರಕ್ಷಿತಾ ಗಿಲ್ಲಿನ ಇಷ್ಟಪಡ್ತಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಿಮ್ಮನ್ನೆಲ್ಲ ಅಣ್ಣ ಅಂತಾರೆ ರಕ್ಷಿತಾ, ಗಿಲ್ಲಿನ ಮಾತ್ರ ಅಣ್ಣ ಅನ್ನಲ್ಲ. ಇದ್ರ ಬಗ್ಗೆನೂ ತುಂಬ ಪ್ರಶ್ನೆಗಳು ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ. ಅವ್ರು ಹೇಳ್ತಾರೆ ನನಗೆ ಗಿಲ್ಲಿ ಥರನೇ ಹುಡುಗ ಬೇಕು, ಆದರೆ ಗಿಲ್ಲಿ ಬೇಡ ಅಂತ ಹೇಳ್ಬಿಟ್ಟು. ಸೊ ಎಲ್ಲೋ ಒಂದು ಕಡೆ ನೋಡ್ತಿದ್ರೆ ಗಿಲ್ಲಿ ಇಷ್ಟ ಆಗಿದ್ದಾರೆ ರಕ್ಷಿತಾಗೆ ಅಂತ ಅನ್ಸುತ್ತೆ. ನಿಮ್ಮ ಒಪಿನಿಯನ್? ನನಗೆ ಪರ್ಸ್ನಲ್ ಒಪಿನಿಯನ್ ಇದ್ರ ಬಗ್ಗೆ ಏನೂ ಇಲ್ಲ ಮ್ಯಾಮ್. ಬಿಕಾಸ್ ನಾನು ನೋಡಿರೋ ರಕ್ಷಿತಾ, ಜನ ನೋಡಿರೋ ರಕ್ಷಿತಾ, ನಾನು ಆ ಪಾಯಿಂಟಲ್ಲಿ ಇದ್ದೆ. ಅಣ್ಣ ಅಣ್ಣ ಇವರು ಸೂರಜ್ ಅಣ್ಣ, ಮಾಳು ಅಣ್ಣ, ರಘು ಅಣ್ಣ, ಗಿಲ್ಲಿ ಫ್ರೆಂಡ್ ಅಂತ ಹೇಳ್ತಾರೆ, ತಪ್ಪೇನಿಲ್ಲ ಮ್ಯಾಮ್. ಬಟ್ ಅದನ್ನ ಇಷ್ಟಪಡ್ತಿದ್ದಾಳೆ ಅಂತ ಹೇಳದ್ ಬಟ್ ಗಿಲ್ಲಿ ಹೇಗಿದ್ದಾರೆ ಅದನ್ನ ಅವರು ತುಂಬಾ ಆಕ್ಸೆಪ್ಟ್ ಮಾಡ್ತಾರೆ, ಇಷ್ಟಪಡ್ತಾರೆ. ಅಂದ್ರೆ ಗಿಲ್ಲಿ ತರ ಹುಡುಗ ಬೇಕು ಅನ್ನೋದ್ರಲ್ಲಿ ಏನು ತಪ್ಪಿಲ್ಲ. ನಾನು ಹೇಳ್ತಾ ಇರೋದು ಎಲ್ಲೋ ಒಂದ್ ಕಡೆ ಗಿಲ್ಲಿ ಲೈಕ್ ಆಗಿದ್ದಾರೆ ರಕ್ಷಿತಾಗೆ ಅಂತ. ಇಲ್ಲ ಮ್ಯಾಮ್, ನಾನು ನೋಡ್ತಿರಂಗೆ ರಕ್ಷಿತಾ ಆ ಥರ ಯಾರನ್ನೂ ನೋಡ್ತಿಲ್ಲ ಮನೆಯಲ್ಲಿ. ಇಷ್ಟಪಡ್ತಿರೋ ಥರ ಯಾರನ್ನೂ ನೋಡ್ತಿಲ್ಲ. ಆ್ಯಂಡ್ ಆಲ್ಸೋ ರಕ್ಷಿತಾ ಹೇಗೆಂದರೆ ಈಗ ನನ್ನ ಅಣ್ಣನ ಸ್ಥಾನದಲ್ಲಿ ಇಟ್ಟಿದ್ದಾಳೆ ಅಂದರೆ ಆ್ಯಸ್ ಅ ಫ್ರೆಂಡ್ ಗಿಲ್ಲಿ ಜೊತೆ ಇದ್ದಾಳೆ ಅಂತ ಆಗುತ್ತೆ ಅಷ್ಟೇ. ಬಟ್ ಗಿಲ್ಲಿನ ಇಷ್ಟಪಡ್ತಿದ್ದಾಳೆ ಅಂತ ನಾನು ಐ ನೆವರ್ ಫೆಲ್ಟ್ ಲೈಕ್ ದ್ಯಾಟ್. ಇನ್ನು ರಕ್ಷಿತಾ ವಿಷಯಕ್ಕೆ ಬರೋದಾದರೆ, ಸೊ ಈಗ ಒಂದಷ್ಟು ಈಗ ಟಾಪ್ 5 ಅದೆಲ್ಲ ಇತ್ತು. ಸೊ ಅದರಲ್ಲಿ ರಕ್ಷಿತಾ ಇರ್ತಾರೆ ಅಂತ ಅಂದರೆ ಈಗ ಮೊನ್ನೆ ನಾಮಿನೇಷನಲ್ಲಿ ಅವಳು ಇದ್ದಿದ್ದು ನೋಡಿದ್ರೆ ರಕ್ಷಿತಾ ಇರ್ತಾರಾ ಇಲ್ವಾ ಅನ್ನೋದೊಂದು ಡೌಟ್ ಶುರುವಾಗಿದೆ. ನಿಮ್ಮ ಒಪಿನಿಯನ್ ಏನು? ನಂಗೆ ರಕ್ಷಿತಾ ಟಾಪ್ ಫೈಲ್ ಇರ್ತಾಳೆ ಮ್ಯಾಮ್. ಡೌಟ್ಸ್ ಇರ್ಬೋದು, ಏನೇ ಇರ್ಬೋದು, ಬಟ್ ಬಿಕಾಸ್ ಸ್ಟಾರ್ಟಿಂಗಿಂದ ನಾನು ನೋಡ್ತಾ ಬಂದಿರೋ ರಕ್ಷಿತಾ, ಈ ಪಾಯಿಂಟ್ವರೆಗೂ ಇರೋ ರಕ್ಷಿತಾ, ಜನಕ್ಕೆಲ್ಲೋ ಅನ್ಸಿರ್ಬೋದು ಇವ್ರು ತುಂಬಾ ಮಾತಾಡ್ತಾರೆ, ತುಂಬ ಸ್ವಲ್ಪ ಇರಿಟೇಟಿಂಗ್ ಅನ್ಸ್ತಾರೆ. ನನಗೆಲ್ಲೂ ಇರಿಟೇಟಿಂಗ್ ಅನಿಸಿಲ್ಲ. ಅವಳು ಒಂದ್ಸತಿ ಹೇಳಿದಾಗಲೇ ನಾನು ಡಿಕೋಡ್ ಮಾಡಿಬಿಡ್ತಿದ್ದೆ ಅವಳು ಏನು ಹೇಳಕ್ಕೆ ಟ್ರೈ ಮಾಡ್ತೀವಳು ಅಂತ. ಕೆಲವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ, ಅವಳು ಪದೇ 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 ಹೇಳಿದಾಗಲೇ ಅರ್ಥ ಆಗ್ತಿತ್ತು. ಬಟ್ ನನಗೆಲ್ಲೂ ಇರಿಟೇಟಿಂಗ್ ಅನಿಸಿಲ್ಲ. ಜನಕ್ಕೆ ಹೇಗೆ ಹೋಗಿದೆ ಅಂತಲೂ ಗೊತ್ತಿಲ್ಲ. ಬಟ್ ಶಿ ಡಿಸರ್ವ್ಸ್ ಟು ಬಿ ಇನ್ ಟಾಪ್ 5 ಬಿಕಾಸ್ ದ ವೇ ಶಿ ಈಸ್ ಫ್ರಮ್ ಡೇ 1 ಇಟ್ಸ್ ನೈಸ್. ಗಿಲ್ಲಿ ಜೊತೆ ಕಾವ್ಯ ಇರೋದನ್ನ ನೋಡಿ ರಕ್ಷಿತಾ ಸಹಿಸೋದಿಲ್ಲ. ಸೊ ಎಲ್ಲೋ ಒಂದು ಕಡೆ ರಕ್ಷಿತಾ ಗಿಲ್ಲಿನ ಇಷ್ಟಪಡ್ತಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಿಮ್ಮನ್ನೆಲ್ಲ ಅಣ್ಣ ಅಂತಾರೆ ರಕ್ಷಿತಾ, ಗಿಲ್ಲಿನ ಮಾತ್ರ ಅಣ್ಣ ಅನ್ನಲ್ಲ. ಇದ್ರ ಬಗ್ಗೆನೂ ತುಂಬ ಪ್ರಶ್ನೆಗಳು ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ. ಅವ್ರು ಹೇಳ್ತಾರೆ ನನಗೆ ಗಿಲ್ಲಿ ಥರನೇ ಹುಡುಗ ಬೇಕು, ಆದರೆ ಗಿಲ್ಲಿ ಬೇಡ ಅಂತ ಹೇಳ್ಬಿಟ್ಟು. ಸೊ ಎಲ್ಲೋ ಒಂದು ಕಡೆ ನೋಡ್ತಿದ್ರೆ ಗಿಲ್ಲಿ ಇಷ್ಟ ಆಗಿದ್ದಾರೆ ರಕ್ಷಿತಾಗೆ ಅಂತ ಅನ್ಸುತ್ತೆ. ನಿಮ್ಮ ಒಪಿನಿಯನ್? ನನಗೆ ಪರ್ಸ್ನಲ್ ಒಪಿನಿಯನ್ ಇದ್ರ ಬಗ್ಗೆ ಏನೂ ಇಲ್ಲ ಮ್ಯಾಮ್. ಬಿಕಾಸ್ ನಾನು ನೋಡಿರೋ ರಕ್ಷಿತಾ, ಜನ ನೋಡಿರೋ ರಕ್ಷಿತಾ, ನಾನು ಆ ಪಾಯಿಂಟಲ್ಲಿ ಇದ್ದೆ. ಅಣ್ಣ ಅಣ್ಣ ಇವರು ಸೂರಜ್ ಅಣ್ಣ, ಮಾಳು ಅಣ್ಣ, ರಘು ಅಣ್ಣ, ಗಿಲ್ಲಿ ಫ್ರೆಂಡ್ ಅಂತ ಹೇಳ್ತಾರೆ, ತಪ್ಪೇನಿಲ್ಲ ಮ್ಯಾಮ್. ಬಟ್ ಅದನ್ನ ಇಷ್ಟಪಡ್ತಿದ್ದಾಳೆ ಅಂತ ಹೇಳದ್ ಬಟ್ ಗಿಲ್ಲಿ ಹೇಗಿದ್ದಾರೆ ಅದನ್ನ ಅವರು ತುಂಬಾ ಆಕ್ಸೆಪ್ಟ್ ಮಾಡ್ತಾರೆ, ಇಷ್ಟಪಡ್ತಾರೆ. ಅಂದ್ರೆ ಗಿಲ್ಲಿ ತರ ಹುಡುಗ ಬೇಕು ಅನ್ನೋದ್ರಲ್ಲಿ ಏನು ತಪ್ಪಿಲ್ಲ. ನಾನು ಹೇಳ್ತಾ ಇರೋದು ಎಲ್ಲೋ ಒಂದ್ ಕಡೆ ಗಿಲ್ಲಿ ಲೈಕ್ ಆಗಿದ್ದಾರೆ ರಕ್ಷಿತಾಗೆ ಅಂತ. ಇಲ್ಲ ಮ್ಯಾಮ್, ನಾನು ನೋಡ್ತಿರಂಗೆ ರಕ್ಷಿತಾ ಆ ಥರ ಯಾರನ್ನೂ ನೋಡ್ತಿಲ್ಲ ಮನೆಯಲ್ಲಿ. ಇಷ್ಟಪಡ್ತಿರೋ ಥರ ಯಾರನ್ನೂ ನೋಡ್ತಿಲ್ಲ. ಆ್ಯಂಡ್ ಆಲ್ಸೋ ರಕ್ಷಿತಾ ಹೇಗೆಂದರೆ ಈಗ ನನ್ನ ಅಣ್ಣನ ಸ್ಥಾನದಲ್ಲಿ ಇಟ್ಟಿದ್ದಾಳೆ ಅಂದರೆ ಆ್ಯಸ್ ಅ ಫ್ರೆಂಡ್ ಗಿಲ್ಲಿ ಜೊತೆ ಇದ್ದಾಳೆ ಅಂತ ಆಗುತ್ತೆ ಅಷ್ಟೇ. ಬಟ್ ಗಿಲ್ಲಿನ ಇಷ್ಟಪಡ್ತಿದ್ದಾಳೆ ಅಂತ ನಾನು ಐ ನೆವರ್ ಫೆಲ್ಟ್ ಲೈಕ್ ದ್ಯಾಟ್.